ಇವರೇ ಮುಂದಿನ ಮೀಟಿಂಗ್ ಹೊತ್ತಿಗೆ ನಮ್ಗೆ ಈ ಸಮಸ್ಯೆ ಎಲ್ಲ ಬಗೆಹರಿಸಬೇಕು ಸರ್. ನಾವು ಕಾಟಾಚಾರಿ ಮೀಟಿಂಗ್ ಮಾಡಲ್ಲ, ನಾವು ಸೀರಿಯಸ್ ಆಗಿ ಗಮನ ವಹಿಸಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾನು ಹೇಳೋದು ಈ ತಾಲೂಕಲ್ಲಿ ಮಳೆಗಾಲ ಚೆನ್ನಾಗಾದ್ರೆ ಸಂತೋಷ, ಮಳೆ ಬರದೆ ಹೋದ್ರೆ ನೀವೆಲ್ಲ ಏನು ಪಂಚಾಯತಿ ಕಾರ್ಯದರ್ಶಿಗಳಿದ್ದೀರಿ, ತಾವು ಮುಂದಾಲೋಚನೆ ಮಾಡಿ ಎಲ್ಲೆಲ್ಲಿ ನೀರನ್ನ ಯಾರಿಂದ ಬೋರ್ವೆಲ್ ತಗೋಬಹುದು, ಏನೇನು ಮಾಡಬೇಕು ಅಂತ ಸ್ವಲ್ಪ ಪ್ರೀ ಪ್ಲಾನ್ ಮಾಡ್ಕೋಬೇಕು. ಪ್ರೀ ಪ್ಲಾನ್ ಮಾಡ್ಕೊಂಡ್ರೆ ಇನ್ನೊಂದು 8 ತಿಂಗಳು 1 ತಿಂಗಳು ಮಳೆಗಾಲ ಚೆನ್ನಾಗಾದ್ರೆ ಸಮಸ್ಯೆ ಬಗೆಹರಿರ್ತದೆ. ಮಳೆಗಾಲ ಹೆಚ್ಚು ಕೈ ಕೂತ್ರೆ ನೀವೆಲ್ಲ ಸ್ವಲ್ಪ ಸನ್ನದ್ಧವಾಗಿರ್ಬೇಕು. ಆಮೇಲೆ ಜನ ಈಗ ಕುಡಿ ನೀರೇ ಇಲ್ಲೇ ಕಡೆ ಅದೇ ಸುದ್ದಿ ಆಗಲ್ಲ. ಜನ ನೀರು ಕುಡಿತಾ ಇರ್ತಾರೆ, ಸಮೃದ್ಧಿ ಇರ್ತಾರೆ. ಬರೀ ಜನನೇ ಅಲ್ಲ, ಈಗ ರಾಸುಗಳು ಜಾಸ್ತಿ, ದನ ಕರುಗಳು ಜಾಸ್ತಿ, ನೀರು ಮಕ್ಕಳಿಗೆ ಪರ್ ಕ್ಯಾಪಿಟ ಒಬ್ಬ ಮನುಷ್ಯನಿಗೆ ಎಷ್ಟು ನೀರು ಬೇಕು ಅದಷ್ಟಲ್ಲ, ಅದರಷ್ಟು ನಾವು ವ್ಯಾಲ್ಯೂಷನ್ ಮಾಡ್ಕೋಬೇಕು ಜನಪದದಲ್ಲಿ. ಯಾಕಂದ್ರೆ ದಿನ 3 ಲಕ್ಷ ಲೀಟರ್ ಹಾಲು ಕರೀತಾರೆ ಅಂದ್ರೆ ಅದಕ್ಕೆ 30 ಲಕ್ಷ ಲೀಟರ್ ನೀರು ಖರ್ಚಾಗ್ತಾ ಇರ್ತದೆ. ಹಾಗಾಗಿ ಭೂಮಿಯಿಂದ ಬಹಳ ನೀರನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಭೂಮಿಲಿ ಬರೀ ಕುಡಿ ನೀರು ಸಮಸ್ಯೆ, ಜನಜೀವನದ ಸಮಸ್ಯೆ ಆಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಬೋರ್ವೆಲ್ಗಳು ನಿರಂತರ ಓಡಬೇಕು ನಮ್ಮ ತಾಲೂಕಲ್ಲಿ. ಯಾಕಂದ್ರೆ ಬೈ ಬರಿಬೇಕು, ದನ ನೀರು ಕುಡಿಸ್ಬೇಕು, ಜಮೀನುಗಳಿಗೆ ನೀರು ಬೇಕು, ಹಸಿರಿರ್ಬೇಕು. ಹೀಗಾಗಿ ನೀರು ನಮ್ಗೆ ಜಾಸ್ತಿ ನಮ್ಮ ತಾಲೂಕಲ್ಲಿ ಭೂಮಿಯಿಂದ ಅಂತರ್ಜಲನ ಜಾಸ್ತಿ ಬಸಿತಾ ಇದೀವಿ ನಾವು. ಬೇರೆ ಕೆರೆಗಳಲ್ಲಿ ನೀರಿದ್ರೆ ಅಲ್ಲೆಲ್ಲ ಬೇರೆಗೆ ಆಗ್ತದೆ. ನೀರಿಲ್ಲದೆ ಹೋದ್ರೆ ಸಮಸ್ಯೆ ದಿನೇರಿಂದ ಬರ್ತದೆ. ಮತ್ತು ಬರೀ ಸಮಸ್ಯೆ ಕುಡಿ ನೀರು ಸಮಸ್ಯೆ ಒಂದ್ಗೋಡ ಅಂತಂದ್ರೆ ಊರೆಲ್ಲ ಮೇಂಟೈನ್ ಆಗ್ತದೆ. ಈಗ ಹಂಗಾಗಲ್ಲ. ಬೋರ್ವೆಲ್ಗಳು ಜಾಸ್ತಿ ಬೇಕು, ನೀರು ಜಾಸ್ತಿ ಬೇಕು, ಜನ ತುಂಬ್ಕೋಬೇಕು, ದನ ಕರಿ ಮೈ ತೊಳಿಬೇಕು. ಹಾಗಾಗಿ ನಿಮಗೂ ಜವಾಬ್ದಾರಿ ಜಾಸ್ತಿ ಇದೆ. ತಾವೆಲ್ಲ ಪ್ರಿಪೇರ್ ಆಗಿರಿ. 2 ತಿಂಗಳು ಕಷ್ಟ ಆಗ್ಬೋದು ನಮಗೆ. ಏನು ಈಗ ಏಪ್ರಿಲ್ ಬಂತು, ಏಪ್ರಿಲ್ ಮೇ ಮಳೆ ಬರುತ್ತೆ. ನಾವು ಕೆರೆ ಕಟ್ಟೆ ನೀರು ತುಂಬಿಸೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಬೇಗ ನೀವು ಆದಷ್ಟು ಬೇಗ ನೀವು ಹೆಂಗಾರು ಮಾಡಿ ಅದ್ರಲ್ಲಿ ಕಮ್ಯುನಿಕೇಟ್ ಮಾಡಿ ಆರೋಗ್ಯ ಆಗ್ತಲ್ಲ, ಎಂಟೇ ಕುಡಿ ನೀರು ಜವಾಬ್ದಾರಿ ವಹಿಸ್ಬೇಕು.